ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ಬಳಿಕ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಮತ್ತೊಮ್ಮೆ ಹೋರಾಟವನ್ನು ಮುಂದುವರೆಸಿದೆ. ಸಿಪಿ ಯೋಗೇಶ್ವರ್ ಹಾಗೂ ಡಿಕೆ ಶಿವಕುಮಾರ್ ಒಂದು ಕಡೆಗೆ ಆಪರೇಷನ್ ಆಲ್ ಔಟ್ನ ಮೊಮೆಂಟಮ್ ಅನ್ನು ಹಾಗೆ ಕಾಯ್ದುಕೊಳ್ಳೋದಕ್ಕೆ ತಂತ್ರಗಾರಿಕೆಗಳನ್ನು ರೂಪಿಸ್ತಾ ಇದ್ದಾರೆ. ಹೇಗಾದರೂ ಮಾಡಿ ಇಲ್ಲಿ ಕಳ್ಕೊಂಡಿರುವಂತಹ ಶಕ್ತಿಯನ್ನು ವೃದ್ಧಿಸಲೇಬೇಕು ಅಂತ HDK ಕೂಡ ಪುತ್ರನ ಪರವಾಗಿ ಕೌಂಟರ್ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಚುನಾವಣೆಯ ನಂತರ ಕೂಡ ಚನ್ನಪಟ್ಟಣ ಕ್ಷೇತ್ರ ಹೇಗೆ ಸುದ್ದಿಯಲ್ಲಿದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಚನ್ನಪಟ್ಟಣದಲ್ಲಿ ಜೆಡಿಎಸ್ಗೆ ಅಳಿವು ಉಳಿವಿನ ಪ್ರಶ್ನೆ. ರಾಮನಗರದ ಮೇಲೆ ಕಾಂಗ್ರೆಸ್ ಸಂಪೂರ್ಣ ಹಿಡಿತ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರಿದೆ. ಈ ಮೂಲಕ ಜಿಲ್ಲೆಯಿಂದ ಜೆಡಿಎಸ್ನ ಹೊರಹಾಕಬೇಕು ಎಂಬ ಡಿಸಿಎಂ ಡಿಕೆ ಶಿವಕುಮಾರ್ ತಂತ್ರ ಸಫಲವಾಗಿದೆ. ಕುಮಾರಸ್ವಾಮಿ ರಾಜೀನಾಮೆ ಬಳಿಕ ಚನ್ನಪಟ್ಟಣ ಗೆಲ್ಲೇಬೇಕು ಅಂತ ಹಠ ತೊಟ್ಟಿದ್ದ ಡಿಕೆಶಿ ಸತತ 3 ತಿಂಗಳು ಕ್ಷೇತ್ರದಲ್ಲಿ ನಿರಂತರ ಪ್ರವಾಸ ಮಾಡೋ ಮೂಲಕ ಕಡೆಗೂ HDK ವಿರುದ್ಧದ ಪ್ರತಿಷ್ಠೆಯಲ್ಲಿ ಗೆದ್ದು ಬೀಗಿದ್ದಾರೆ. ಸದ್ಯ ಕಾಂಗ್ರೆಸ್ ಗೆಲುವಿನ ಬಳಿಕ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಅಸ್ತಿತ್ವದ ಪ್ರಶ್ನೆ ಕಾಡ್ತಿದೆ. ಚುನಾವಣೆ ಮುಗಿದ ಬಳಿಕ ದಳಪತಿಗಳ ವಿರುದ್ಧ ತಿರುಗಿ ಬಿದ್ದಿರುವ ಯೋಗೇಶ್ವರ್ ತೀವ್ರ ವಾಗ್ದಾಳಿ ನಡೆಸಿದ್ರು. ಜೆಡಿಎಸ್ ಕುಟುಂಬ ಪಕ್ಷ ಉಳಿಸಿಕೊಳ್ಳುವಲ್ಲಿ ಕುಮಾರಸ್ವಾಮಿ ಸೋತಿದ್ದಾರೆ. ಕುಮಾರಸ್ವಾಮಿ ನಾಯಕತ್ವ ಕ್ಷೀಣಿಸ್ತಾ ಇದೆ. ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶವೇ ಇದಕ್ಕೆ ಸಾಕ್ಷಿ. ಇಡೀ ಕುಟುಂಬವೇ ಹೋರಾಟ ಮಾಡಿದ್ರು ಚನ್ನಪಟ್ಟಣ ಗೆಲ್ಲೋಕೆ ಸಾಧ್ಯ ಆಗಲಿಲ್ಲ ಅಂತ ಯೋಗೇಶ್ವರ್ ವಾಗ್ದಾಳಿ ನಡೆಸಿದ್ರು. ದೇವೇಗೌಡರೇ ಹುಟ್ಟಾಗದಂಥ ಪಕ್ಷ, ಅದು ಕುಟುಂಬದ ಪಕ್ಷ. ಕುಮಾರಸ್ವಾಮಿ ಅವರು ಸೋತಿದ್ದಾರೆ. ನಾಯಕತ್ವ ಕ್ಷೀಣಿಸ್ತಾ ಇದೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು, ಅವ್ರ ಇಡೀ ಕುಟುಂಬ ಅವರೆಲ್ಲ ಹೋರಾಟ ಮಾಡಿದ್ರು ಕೂಡ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಅದು 25,000 ಅಧಿಕ ಮತಗಳಿಂದ. ಹಾಗಾಗಿ ಆ ಪಕ್ಷ ದಿನೇ ದಿನೇ ಸವಿತಾ ಇದೆ. ಇವತ್ತು ಸೋತ್ ಸುಣ್ಣಾಗಿದ್ರಲ್ರಿ. ಈಗ ಕುರುಕ್ಷೇತ್ರನ ಕೇಳಿದಾಗ ಬೊಬ್ಬರವನ್ನ ಹೇಳ್ತಾನಲ್ಲ, ಅಭಿಮನ್ಯುವನ್ನ ನೀನು ಯುದ್ಧಕ್ಕೆ ಕಳಿಸಿ ನೀನು ರಣಹೇಡಿ ಆಗ್ಬಿಟ್ಟೆ ಅಂತೇಳಿ. ಹಂಗೆ ಇವತ್ತು ಪರಿಸ್ಥಿತಿನೂ ಹಂಗೆ ಆಧುನಿಕ ಈ ಯುದ್ಧದಲ್ಲಿ ಕುಮಾರಸ್ವಾಮಿ ಅವರು ತಗೊಂಡಂಥ ನಿರ್ಣಯ ಹಂಗೆ ಆಗಿದೆ. ಮಗನ ಗೆಲ್ಸ್ಕೊಂಡು ಹೋಗಲಿಲ್ಲ ಅಂದಮೇಲೆ ಅವ್ರು ಸೆಂಟ್ರಲ್ ಮಂತ್ರಿಯಾಗಿ, ಪಕ್ಷದ ರಾಜ್ಯಾಧ್ಯಕ್ಷರಾಗಿ, ಅವರಪ್ಪ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ಪ್ರಯೋಜನ? ಚನ್ನಪಟ್ಟಣ ಗೆದ್ದ ಬಳಿಕ ಜೆಡಿಎಸ್ ಪಕ್ಷವನ್ನು ಜಿಲ್ಲೆಯಿಂದ ಆಚೆ ಹಾಕುವ ಪ್ರಯತ್ನಕ್ಕೆ ತಿರುಗೇಟು ನೀಡೋದಕ್ಕೆ ಕುಮಾರಸ್ವಾಮಿ ಕೂಡ ಸಿದ್ಧತೆ ಆರಂಭಿಸಿದ್ದಾರೆ. ಚನ್ನಪಟ್ಟಣ ಮಾತ್ರ ಅಲ್ಲದೆ ಮಾಗಡಿ ಹಾಗೂ ಕನಕಪುರದಲ್ಲೂ ಇರುವಂತಹ ಜೆಡಿಎಸ್ ಪ್ರಾಬಲ್ಯ ಉಳಿಸಿಕೊಳ್ಳೋಕೆ ತಂತ್ರಗಾರಿಕೆ ನಡೆಸಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಕೂಡ ಸೋತ ಬಳಿಕವೂ ಚನ್ನಪಟ್ಟಣದ ಹಲವೆಡೆ ಸಂಚಾರ ಮಾಡಿ ನಾನು ಎಲ್ಲಿ ಕಳ್ಕೊಂಡಿದ್ದೀನೋ ಅಲ್ಲೇ ಹುಡುಕ್ತೇನೆ ಅಂತ ಪಣ ತೊಟ್ಟಿದ್ದಾರೆ. ಈ ಉಪಚುನಾವಣೆ ಆ ಭಗವಂತನ ಇಚ್ಛೆಯಂತೆ ಕಾರ್ಯಕರ್ತರ ಒಂದು ಅಭಿಲಾಷೆಗೆ ಮಣಿದು ಬಂದು ಚುನಾವಣೆಗೆ ನಿಂತಿದೆ. ಕ್ಷೇತ್ರದಲ್ಲಿ ಒಂದು ರೀತಿ ವಿಶೇಷವಾದಂಥ ಅಭಿಮಾನ. ಯಾಕೆಂದರೆ ನನ್ನನ್ನು ಭಾಳ ಹತ್ತಿರದಿಂದ ಸಂಪರ್ಕಿಸಬೇಕು, ನನ್ನ ಜೊತೆಯಲ್ಲಿ ಒಡನಾಟ ಇಟ್ಕೋಬೇಕು ಅಂತಕ್ಕಂಥವ್ರು ಸಾಕಷ್ಟು ಜನ ಇವತ್ತು ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಈ ಕ್ಷೇತ್ರವನ್ನು ತೊರೆದೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಒಟ್ಟಾರೆ ಒಂದು ಕಾಲದಲ್ಲಿ ಜೆಡಿಎಸ್ ಭದ್ರಕೋಟೆ ಆಗಿದ್ದ ರಾಮನಗರ ಇದೀಗ ಒಂದೇ ಒಂದು ಸ್ಥಾನ ಉಳಿಸಿಕೊಳ್ಳುವುದಕ್ಕೆ ವಿಫಲವಾಗಿದೆ. ಸಂಪೂರ್ಣ 4 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿತ್ತು. ಮತ್ತೆ ಪ್ರಾಬಲ್ಯ ಸ್ಥಾಪಿಸುವ ಕುಮಾರಸ್ವಾಮಿ ಪ್ರಯತ್ನ ಯಶಸ್ವಿಯಾಗುತ್ತಾ ಕಾದ್ ನೋಡಬೇಕಾಗಿದೆ. ವನಯ್ ಪಬ್ಲಿಕ್ ಟಿವಿ, ರಾಮನಗರ.